ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ರಕ್ಕಸ ಕೃತ್ಯ. ಒಟ್ಟು 18 ಮಂದಿ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಎಷ್ಟೇ ಅಂಗ್ಲ ಹಚ್ಚಿದ್ರೂ ಕೂಡ ಕಿಂಚಿತ್ತೂ ಕರಗಲಿಲ್ಲ ಹಂತಕರ ಮನ. ಕ್ರೂರಿಗಳ ರೀತಿ ಹಿಂಸಿಸಿ ಭೀಕರವಾಗಿ ರೇಣುಕಾವನ್ನ ಹತ್ಯೆ ಮಾಡಿದ್ದಾರೆ. ಟ್ರಕ್ಗೆ ತಲೆಯನ್ನ ಜಜ್ಜಲಾಗಿದೆ. ಕೋಳಿ ಎಸ್ತ ಹಾಗೆ ರೇಣುಕನನ್ನ ಎಸ್ತಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಡಿ ಗ್ಯಾಂಗ್ ಕ್ರೌರ್ಯವನ್ನ ಬಿಚ್ಚಿಡ್ತಾ ಇದೆ. ಇಬ್ಬರ ಸಂಭಾಷಣೆ ಈಗ ವೈರಲ್ ಆಗೋ ಮೂಲಕವಾಗಿ ಆ ಇಬ್ಬರ ಮಾತುಕತೆಯಲ್ಲಿ ಏನೆಲ್ಲ ನಡೆದಿದೆ ಆ ದಿನ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗ್ತಾ ಹೋಗುತ್ತೆ, ನೋಡೋಣ. ರಣರಾಕ್ಷಸರ ಕ್ರೌರ್ಯ ಬಗೆದಷ್ಟು ಬಯಲು. ಟ್ರಕ್ಗೆ ತಲೆ ಗುದ್ದಿಸಿ ಬರ್ಬರ ಹತ್ಯೆ. ಕೋಳಿ ಎಸ್ದಂಗೆ ಎಸ್ತಿರೋ ಪಾಪಿಗಳು. ಎಸ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ರಹಸ್ಯ ಒಂದೊಂದೇ ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಹತ್ಯೆಗೈದಿದೆ ಭಯಾನಕವಾಗಿದೆ. ಕೊಲೆ ಮಾಡಿದ್ದು ಎಷ್ಟೊತ್ತಿಗೆ, ಹೇಗೆಲ್ಲ ಹಲ್ಲೆ ಮಾಡಿದ್ರು, ಯಾರ್ಯಾರೆಲ್ಲ ಸಾಥ್ ಕೊಟ್ರು ಎಂಬ ಇಂಚಿಂಚು ಅಸಲಿ ಸತ್ಯವನ್ನ ಆರೋಪಿಗಳು ಕಕ್ಕಿದ್ದಾರೆ. ಸ್ನೇಹಿತರ ಜೊತೆ ಪೊಲೀಸ್ ಅಧಿಕಾರಿಯೊಬ್ಬರು ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಮನುಷ್ಯತ್ವವೇ ಇಲ್ಲದ ಹಾಗೆ ರಣರಾಕ್ಷಸರು ವರ್ತಿಸಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೋಳಿ ಎಸ್ದಂಗೆ ಎಸ್ತಿದ್ದಾರೆ. ಬೌನ್ಸರ್ಗಳು ಅತ್ಯಂತ ಕ್ರೂರವಾಗಿ ಹೊಡೆದಿದ್ದಾರೆ. ವೈರಲ್ ಆಗಿರುವ ಆಡಿಯೋದಲ್ಲಿ ಇವೆಲ್ಲ ಸ್ಫೋಟಕ ಅಂಶ ಇದೆ. ಅಷ್ಟೊಂದು ಎವಿಡೆನ್ಸ್ 302 ಎಫ್ಐಆರ್ ಹೆಸರು ತರಬೇಕಂದ್ರೆ ಸುಮ್ಮನೆ ತರಲ್ಲ. ಇದು ಲೈಫ್ ಅಲ್ವಾ? ಸುಮ್ಮನೆ ಒಂದು ವಾರ್ನಿಂಗ್ ಮಾಡಿ ಬಿಟ್ಬಿಟ್ಟು ಇದು ಆಗೋಗಿತ್ತು. ಹುಡುಗರು ಮಾಡಿದ್ದಾರೆ ಅಂತಾರೆ, ನಿಜನ? ಯಾರು ಆ ಹುಡುಗರ? ಎಲ್ರೂ ಸೇರಿ ಹೊಡೆದಿರೋದು. ಬರೆಯಲ್ಲ ಹಾಕಿ ಯಾರಲ್ಲ, ಕಬ್ಬಣ ಕಾಯಿಸಿ ಬರೆ ಹಾಕಿ ಅದು ಮಾಡಿ ಇದು ಮಾಡಿ ಲಾರಿಗೆ ತಲೆಗೆ ಹೊಡೆದು ಎಲ್ಲ ಮಾಡಿ. ಲಾರಿಗ ಅಲ್ಲಿ ಸೀಸಿಂಗ್ ಗಾಡಿಗಳಿರುತ್ತೆ, ಲಾರಿ, ಬಸ್ಗಳು, ಆಟೋಗಳು, ಅದೆಲ್ಲ ಇವನಿರ ಯೂಸ್ ಬಾಡಿಗೆ ಅವನಿರ ಹುಡುಗ, ಚಿಕ್ಕ ಹುಡುಗನ್ಗೆ ಒಳ್ಳೆ ಇದು ಒಂದು ಕೋಳಿ ಎತ್ಕೊಂಡು ಎಸಿಯಂಗೆ ಎಸಿತಾನೆ ಗೋಡೆಗೆ. ಯಾರು? ದರ್ಶನ್. ವಿಡಿಯೋ ಇದೆಯಾ? ಎಲ್ಲ ಸಿಸಿ ಕ್ಯಾಮೆರಾ ರೆಕಾರ್ಡಿಂಗ್ ಇದೆ. ಹೌದಾ? ಸಿಕ್ಕಾಪಟ್ಟೆ ಟಾರ್ಚರ್ ಮಾಡಿದಾರೆ ಬಸ್. ರಾಡಲ್ ಹೊಡೆದು ಅದು ಹೊಡೆದು ನಿಂಗ ಬೌನ್ಸರ್ಗಳು ಹೊಡಿಯಾಟ್ಗಳು ತಡಿಯಕ್ಕಾಗತ್ತಾ? ಆ ಚಿಕ್ಕ ಹುಡುಗ ನೋಡಿ ಎಲ್ಲ ಕುಡಿಬಿಟ್ಟು ಬಂದು ಎಲ್ಲ ಮಾಡೋದು. ಸುಮ್ನೆ ವಾರ್ ಮಾಡ್ಬಿಟ್ಟು ಎಲ್ಲ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಗೋಗಿತ್ತಪ್ಪ. ಕರೆದು ವಾರ್ ಮಾಡಿ ಬಸ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಷ್ಟು ಭೀಕರ ಆಗಿದೆ ಗೊತ್ತಾ? ಥ್ರೋಟ್ ಕಟ್ ಆಗಿದೆ. ಹೌದು, ನೋಸ್ ಕಟ್ ಆಗಿದೆ. ಹೌದು, ಅವ್ನು ರೂಡ್ ಬಾಸ್. ಅವ್ನು ತುಂಬಾ ರೂಡ್. ಅದು ಕುಡಿದ್ಬಿಟ್ರಂತ ಅವ್ನು ಹಿಡಿಯಕ್ಕೆ ಆಗಲ್ಲ. ಅವ್ನು ಕುಡಿದ್ಬಿಟ್ರಂತ ಹಿಡಿಯಕ್ಕೆ ಆಗಲ್ಲ, ಅಷ್ಟೊಂದು ರೂಡ್ ಅವನು. ಹೌದು, ಪವಿತ್ರಗೌಡ ಹೊಡೆದು ಅವಳು ಅಡ್ಮಿಟ್ ಆಗಿ RR ಹಾಸ್ಪಿಟಲ್ ಅಲ್ಲಿ. ಹೌದಾ? ಸೋಮವಾರ ಡಿಸ್ಚಾರ್ಜ್ ಆಗಿ ಬಂದಿದ್ದಾಳೆ. ಇವ್ರು ನಾಲ್ಕು ಜನ ಕಾನ್ಸ್ಪಿರಸಿ ಬಂದು ನಾವೇ ಮಾಡಿದ್ವು ಬಂದು ಓವರಾಲ್ ಆಗಿ ಸರೆಂಡರ್ ಆಗ್ಬಿಟ್ರು ಕಾಮಾಕ್ಷಿ ಪಲ್ಯಗೆ. ಅಲ್ಲಿ ಒಬ್ಬೊಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ರಾಕ್ಷಸರ ಹೊಡೆತಕ್ಕೆ ರೇಣುಕಾ ಮೇಲೇಳಲಿಲ್ಲ. ವೈದ್ಯರು ಕರೆಸುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ದರ್ಶನ್ಗೂ ಮಾಹಿತಿ ಕೊಟ್ಟ ಆಪ್ತರು. ಒಂದ್ ಕಡೆ ಪೊಲೀಸ್ ಅಧಿಕಾರಿಯ ಆಡಿಯೋ ವೈರಲ್ ಆಗಿದ್ರೆ, ಇನ್ನೊಂದು ಕಡೆ ಅವತ್ತು ಏನಾಯ್ತು ಅಂತ ಪವನ್ ಹಾಗೂ ನಾಗರಾಜ್ ಇಬ್ರು ತಪ್ಪೊಪ್ಕೊಂಡಿದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬಂದ ಮೇಲೆ ನಡೆದಿದ್ದೇನು ಅಂತ ಬಾಯ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಡೆತ್ ಸೀಕ್ರೆಟ್. ಪವನ್, ನಾಗರಾಜ್ ತಪ್ಪೊಪ್ಪಿಗೆ. ಸರ್, ನಾವು ಹೊಡೆದ ಹೊಡೆತಕ್ಕೆ ಆತ ಸಂಜೆಯೇ ಸತ್ತು ಹೋಗಿದ್ದ ಅಂದಿದ್ದಾರೆ. ಜೂನ್ 8 ಶನಿವಾರ ಸಂಜೆ 6ರಿಂದ 6:30 ಒಳಗೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅನ್ನೋದು ಅಕ್ಯೂಸ್ಗಳ ಮಾತು. 6 ಗಂಟೆಯಲ್ಲೇ ರೇಣುಕಾಸ್ವಾಮಿ ಕುಸಿದು ಬಿದ್ದಿದ್ದ. ನೀರು ಕುಡಿಸಿ ಎಬ್ಬಿಸೋದಕ್ಕೆ ಹೋಗಿದ್ವಿ, ಆದ್ರೆ ಎದ್ದೇಳಲೇ ಇಲ್ಲ. ದರ್ಶನ್ಗೆ ಫೋನ್ ಮಾಡಿದಾಗ ಡಾಕ್ಟರ್ ಕರೆಸಿ ಅಂದ್ರು. ಗಡಿಬಿಡಿಯಲ್ಲಿ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ರಾತ್ರಿ 8 ಗಂಟೆ ತನಕ ಏನ್ ಮಾಡೋದು ಅಂತ ಗೊತ್ತೇ ಆಗ್ಲಿಲ್ಲ. ಚಿತ್ರದುರ್ಗದಿಂದ ಬಂದಿದ್ದ ರವಿಗೆ ಹೆಣ ಬಿಸಾಡೋದಕ್ಕೆ ಹೇಳಿದ್ವಿ. ಆತ ಭಯ ಬಿದ್ದು ನಾನ್ ಹಾಗ್ ಮಾಡೋಲ್ಲ ಅಂದ. ಆಮೇಲೆ ಪ್ರದೂಷ್ ಅಣ್ಣ, ಕಾರ್ತಿಕ್ ಅಂಡ್ ಟೀಮ್ ಅನ್ನ ರೆಡಿ ಮಾಡಿದ್ರು. ವಿನಯ್ ಅಣ್ಣ ಹಾಗೂ ಪ್ರದೂಷ್ ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬಂದ್ರು. ಪ್ರದೂಷ್ ಅಣ್ಣ ಕಾರ್ತಿಕ್ ಟೀಮ್ ಅನ್ನ ಕರ್ಕೊಂಡು ಬಂದ್ರು. ರೇಣುಕಾಸ್ವಾಮಿ ಶವ ತೆಗೆದುಕೊಂಡು ಹೋದ್ರು ಅಂತ ವಿಚಾರಣೆ ವೇಳೆ ಹೇಳಿರುವುದಾಗಿ ಗೊತ್ತಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಆ ಶೆಡ್ನ ಚಿತ್ರಣವನ್ನ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈಗಾಗಲೇ ಪೊಲೀಸರು ಸ್ಥಳ ಮಹಜರನ್ನು ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಆ ಒಂದು ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬಂದಿದ್ರು ಅನ್ನುವಂತಹ ಮಾಹಿತಿಯನ್ನು ಪಡೆದುಕೊಂಡು ಅಲ್ಲಿ ಸ್ಥಳ ಮಹಜರನ್ನು ಮಾಡಿದರು. ತಾವೇನು ಗಮನಿಸ್ತಾ ಇದ್ದೀರಿ, ವೈಟ್ ಹೌಸ್ ಇಲ್ಲಿಗೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಬರ್ತಾರೆ. ಇಲ್ಲಿ ಅವರನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ನಾಗ, ರಾಘವೇಂದ್ರ ಅವರನ್ನು ಹಗ್ಗದಿಂದ ಕಟ್ಟಿ ಹಾಕೋದಕ್ಕೆ ಹಗ್ಗವನ್ನು ಹುಡುಕಾಡ್ತಾರೆ. ಜೊತೆಗೆ ಈ ಶೆಡ್ನ ಅಕ್ಕಪಕ್ಕದಲ್ಲಿ ಮರದ ರಿಪೀಸಿಗಳಿಗಾಗಿ ಕೂಡ ಹುಡುಕಾಟವನ್ನು ನಡೆಸ್ತಾರೆ. ಮರದ ರಿಪೀಸಿಗಳಿಂದ ಕೂಡ ಹಲ್ಲೆಯನ್ನು ನಡೆಸಿರುವ
ಆಗಿರುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ಪ್ರೂವ್ ಆಗಿದೆ. ಸೊ ಆ ಮರದ ರಿಪೀಸ್ಗಳನ್ನು ಹುಡುಕಾಡುವಂತಹ ಜಾಗ ಕೂಡ ಇದೇ ಆಗಿರುತ್ತೆ. ಶೆಡ್ನ ಕೆಳಭಾಗದಲ್ಲಿ ಎಲ್ಲೆಲ್ಲಿ ಮರದ ರಿಪೀಸ್ಗಳು ಬಿದ್ದಿದ್ದಾವೆ ಅಲ್ಲಿಗೆ ಹೋಗಿ ಹುಡ್ಕೊಂಡು ತರಲಾಗುತ್ತೆ. ಜೊತೆಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ನೇರವಾಗಿ ಈ ಒಂದು ವೈಟ್ ಹೌಸ್ಗೆ ಬರ್ತಾರೆ. ಬರುವಂತಹ ಜಾಗ ಕೂಡ ಇದೆ. ಮೇಲ್ಭಾಗದಲ್ಲಿ ಏನಿದೆಯಲ್ಲ ನೇರವಾಗಿ ಬಂದು ಈ ಜಾಗಕ್ಕೆ ಬರ್ತಾರೆ. ಅಂದರೆ ಮೇನ್ ರೋಡ್ನ ಕನೆಕ್ಟಿವಿಟಿ ಅಂತ ಹೇಳಿ ಈ ಒಂದು ಕೊಠಡಿಗೆ ಮಾಡಿಕೊಳ್ಳಲಾಗಿದೆ. ಇದೇ ರಸ್ತೆ ಮೂಲಕವಾಗಿ ಬಂದು ಈ ಒಂದು ಕೊಠಡಿಗೆ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಬರ್ತಾರೆ. ಅವರು ಬರುವಂತಹ ವೇಳೆಯಲ್ಲಿ ಎಂಟ್ರಿ ಮತ್ತು ಎಕ್ಸಿಟ್ ಆಗುವಂತಹ ವೇಳೆಯಲ್ಲಿ ಕೂಡ ಶೆಡ್ನ ಸೆಕ್ಯೂರಿಟಿ ವಿಷ್ಣು ಅವರು ಬಾಗಿಲನ್ನು ತೆಗಿತಾ ಇದ್ರು. ಆ ವಿಷ್ಣುವಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ದರ್ಶನ್ ಗ್ಯಾಂಗ್ ವಿರುದ್ಧ ಸಿಕ್ಕಿದೆ 15 ಸಾಕ್ಷ್ಯ. ಈ ಸಾಕ್ಷ್ಯದಿಂದಲೇ ಸಿಕ್ಕಿ ಬೀಳ್ತಾರಾ ಕಿರಾತಕರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ವಿರುದ್ಧ ಬಲವಾದ ಸಾಕ್ಷ್ಯಗಳಿದೆ. ಈ ಸಾಕ್ಷಿಗಳೇ ದರ್ಶನ್ ಮತ್ತು ಗ್ಯಾಂಗ್ಗೆ ಕಂಟಕವಾಗುವ ಸಾಧ್ಯತೆ ಇದೆ. 13 ಆರೋಪಿಗಳ ವಿರುದ್ಧ ಏನೇನ್ ಸಾಕ್ಷಿಗಳು ಸಿಕ್ಕಿವೆ ಅಂತ ನೋಡುವುದಾದ್ರೆ, ಕೊಲೆಯಾದ ಸ್ಥಳದಲ್ಲಿ ದರ್ಶನ್, ಪವಿತ್ರ ಗೌಡ, ನಾಗರಾಜ್, ವಿನಯ್ ಸೇರಿ 6 ಮಂದಿಯ ಟವರ್ ಡಂಪ್ನ ಮಾಡಿಸಿದಾಗ ಅದರಲ್ಲಿ 6 ಮಂದಿಯ ಮೊಬೈಲ್ ನೆಟ್ವರ್ಕ್ ಒಂದೇ ಜಾಗದಲ್ಲಿರುವುದು ಪತ್ತೆಯಾಗಿದೆ. ಕೊಲೆಯ ನಂತರ ಇಬ್ಬರು ಆರೋಪಿಗಳು ಪೊಲೀಸ್ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿರುವ ಕಾಲ್ ಡೀಟೇಲ್ಸ್ ಸಿಕ್ಕಿದೆ. ಕೊಲೆ ನಂತರ ಕಾರ್ತಿಕ್, ಕೇಶವ್, ನಿಖಿಲ್ ನಾಯಕ್ ತಾವೇ ಕೊಲೆ ಮಾಡಿದ್ದಾಗಿ ಸರೆಂಡರ್ ಆಗಿದ್ದಾರೆ. ಪೊಲೀಸರ ಅಸಲಿ ವಿಚಾರಣೆ ವೇಳೆ ದೇಹ ಬಿಸಾಡೋದಕ್ಕೆ ದೀಪಕ್ ತಲಾ 5 ಲಕ್ಷ ನೀಡಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೀಪಕ್ ವಿಚಾರಣೆ ವೇಳೆ ಪ್ರದೂಷ್, ಪವನ್, ವಿನಯ್ ಹೆಸರು ಬಹಿರಂಗಗೊಂಡಿದೆ. ವಿನಯ್, ಪವನ್, ಪ್ರದೂಷ್ ವಿಚಾರಣೆ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಬಗ್ಗೆ ಹೇಳಿಕೆ ದಾಖಲಾಗಿದೆ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ಗೆ ತಿಳಿಸಿದ್ದಾಗಿ ಪವಿತ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಂದ ಕಿಡ್ನಾಪ್ ಮಾಡಿಸಿರುವುದು ಗೊತ್ತಾಗಿದೆ. ಪವನ್, ಪವಿತ್ರ ಗೌಡ ದರ್ಶನ್ ಹೇಳಿದಂತೆ ರೇಣುಕಾಸ್ವಾಮಿ ಕರೆ ತಂದಿರುವುದಾಗಿ ರಾಘವೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಆರ್ ನಗರದ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ರಕ್ತದ ಕಲೆ, ಕೂದಲು, ಬೆವರಿನ ಸ್ಯಾಂಪಲ್ಸ್ ಎಲ್ಲವೂ ಕೂಡ ಲಭ್ಯ ಆಗಿದೆ. ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡೆದಿದ್ದಾರೆ. ಕೊಲೆಯಾದ ಸ್ಥಳದಲ್ಲಿ ಪತ್ತೆಯಾದಂತಹ ರೇಣುಕಾಸ್ವಾಮಿ ಬ್ಲಡ್ ಸ್ಯಾಂಪಲ್, ಫಿಂಗರ್ ಹಾಗೂ ಫುಟ್ ಪ್ರಿಂಟ್ಗಳು ಆರೋಪಿಗಳ ಫಿಂಗರ್ ಪ್ರಿಂಟ್, ಫುಟ್ ಪ್ರಿಂಟ್, ಬ್ಲಡ್ ಸ್ಯಾಂಪಲ್ ಮ್ಯಾಚ್ ಮಾಡುವಂತಹ ಸಾಧ್ಯತೆ ಇದೆ. ಕೊಲೆಯಾದ ನಂತರ ದೀಪಕ್, ವಿನಯ್, ಪವನ್ ಪದೇ ಪದೇ ದರ್ಶನ್ಗೆ ವಾಟ್ಸ್ಆಪ್ ಹಾಗೂ ನಾರ್ಮಲ್ ಕರೆಯನ್ನ ಮಾಡಿದ್ದಾರೆ. ಕೊಲೆ ದಿನ ದರ್ಶನ್, ಪವಿತ್ರ ಗೌಡ ಆರೋಪಿಗಳ ಮೊಬೈಲ್ ಸಿಡಿಯ ಟವರ್ ಡಂಪ್ ಒಂದೇ ಲೊಕೇಶನ್ನಲ್ಲಿ ಸಿಕ್ಕಿದೆ. ಅದೇನೇ ಇರಲಿ, ಒಬ್ಬ ವ್ಯಕ್ತಿಯನ್ನ ಹೀಗೆ ಪೈಶಾಚಿಕವಾಗಿ ಕೊಂದಿರೋದು ನಿಜಕ್ಕೂ ದುರಂತ. ಟ್ರಕ್ಗೆ ತಲೆ ಗುದ್ದಿಸಿ ಮೃಗೀಯವಾಗಿ ವರ್ತಿಸೋ ಇವರಿಗೆ ಕಾನೂನಿನ ಕಠಿಣ ಶಿಕ್ಷೆ ಆಗಲೇಬೇಕು. ಮೃತನ ಸಾವಿಗೆ ನ್ಯಾಯ ಸಿಗಲೇಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.